ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಚಾರ್ಯ ವ್ಲಾಗ್ಸ್. ಲಾಸ್ಟ್ ಟೈಮು ನಾನು ನಿಮಗೆ ಒಂದು ಟ್ರೆಂಡಿ ಬ್ಯಾಂಗಲ್ ಡಿಸೈನ್ನ ತೋರಿಸಿದ್ದೆ. ಅದನ್ನು ತುಂಬ ಜನ ಇಷ್ಟಪಟ್ಟಿದ್ರೆ ಆ್ಯಂಡ್ ಅದಕ್ಕೆ ಕೆಲವು ಕಮೆಂಟ್ ಕೂಡ ಬಂದಿತ್ತು. ಅದಕ್ಕೆ ಕೂಡ ನಾನು ಫೈನಲಲ್ಲಿ ನಿಮಗೆ ಆನ್ಸರ್ ಕೂಡ ಕೊಡ್ತೀನಿ. ಆ್ಯಂಡ್ ಇವತ್ತು ನಾನು ನಿಮಗೆ ಬ್ಯೂಟಿಫುಲ್ ಆಗಿರೋ ಮುತ್ತಿನ ಸರನ ತೊಗೊಂಡು ಬಂದಿದ್ದೀನಿ. ಏನಂದರೆ ಈ ಗೋಲ್ಡು ಕಲೆಕ್ಷನಲ್ಲಿ ಸೊ ಪ್ರತಿಯೊಬ್ಬರು ಅನ್ಕೊಂತಾರೆ ಮುತ್ತಿನದೊಂದು ಸರ ಇರಲೇಬೇಕು ಅಂತ. ಸೊ ಈ ಮುತ್ತಿನ ಸರ ನೋಡ್ಬಿಟ್ರೆ ಬೇರೆ ಚಿನ್ನನೇ ಬೇಡ ಅನ್ಸುತ್ತೆ. ಯಾಕೆಂದ್ರೆ ಆ ಮುತ್ತಿನ ಸರನೇ ಅಷ್ಟು ಗೆಟಪ್ ಆಗಿದೆ, ಅಷ್ಟು ಲುಕ್ಕು ಕೊಡುತ್ತೆ. ಅಂಡ್ ಅದರಲ್ಲಿರೋ ಗ್ರಾಮ್ ಎಷ್ಟು ಅಂತ ಕೇಳಿದ್ರು ಕೂಡ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಹೌದಾ, ಅಷ್ಟು ಗ್ರಾಮಲ್ಲಿ ಅಷ್ಟು ದೊಡ್ಡ ಸರ ಮಾಡ್ಕೊಳ್ಬೋದಾ ಅಂತ ನಿಮ್ಗೆ ಅನ್ಸುತ್ತೆ. ನಾನು ಅದನ್ನ ನಿಮಗೆ ತೋರಿಸ್ತೀನಿ ಇವಾಗ. ಅಂಡ್ ಇನ್ನೊಂದು ಹೇಳಬೇಕು ಅಂದ್ರೆ, ಇದು ನಾನು ತೋರಿಸ್ತಿರೋ ಮುತ್ತು ಬಂದು ಒರಿಜಿನಲ್ ಮುತ್ತಾಗಿದೆ. ಸೊ ಯಾವುದೇ ರೀತಿಯ ಡೂಪ್ಲಿಕೇಟ್ ಮುತ್ತಲ್ಲ. ಸೊ ಬನ್ನಿ ಆ ಸರನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ಲಾಂಗ್, ಇಷ್ಟು ಉದ್ದ ಸರ ನಿಮಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ. ಆ್ಯಂಡ್ ಸ್ಯಾರಿಗಂತೂ ಒಳ್ಳೆ ಸೂಪರು. ಮತ್ತು ಈ ಹುಡುಗಿಯರಿಗೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರ ಫಂಕ್ಷನ್ಸ್ಗೆಲ್ಲ ಹೋದಾಗ. ಅಂದರೆ ಈ ಸರನು ಏನಂದರೆ ನಿಮಗೆ ಡ್ರೆಸ್ ಮೇಲೂ ಮ್ಯಾಚ್ ಆಗುತ್ತೆ ಆ್ಯಂಡ್ ಸ್ಯಾರಿ ಮೇಲೆ ಕೂಡ ಮ್ಯಾಚ್ ಆಗುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ಎಷ್ಟಿದೆ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಸೊ ಇದರಲ್ಲಿ ಕೇವಲ 10 ಗ್ರಾಮ್ ಇರೋದಷ್ಟೇ. ಸೊ ನಾನು 10 ಗ್ರಾಮ್ ಅಂದರೆ ಖಾಲಿ ಗೋಲ್ಡಿಂದ 10 ಗ್ರಾಮು ಅಂದರೆ ನೀವು ಅನ್ಕೋಬೋದು ಇಷ್ಟು ದೊಡ್ಡ ಸರ ಖಾಲಿ 10 ಗ್ರಾಮಿಗೆ ಅನ್ಕೋಬೋದು. ಬಟ್ ಇದು ಕಂಪ್ಲೀಟಾಗಿ ಏನು ಮಣಿ ಸುರಿದಿದ್ದಾರೆ ಇದು ಕಂಪ್ಲೀಟಾಗಿ ಚಿನ್ನದಲ್ಲಿ, ಇಲ್ಲಿ ಸುರಿದಿರೋ ಮಣಿ ಇದೆಲ್ಲ ಇದು ಚಿನ್ನದಲ್ಲಿ ಸುರಿದಿರೋದಲ್ಲ. ಬೀಣೆ ಅಂತ ಏನು ಹೇಳ್ತಾರೆ, ಸುರಿದಿರುವಂಥದ್ದು ಬೀಣೆ ನೂಲು ಅಂತಾರಲ್ಲ, ಅದರಲ್ಲಿ ಸುರಿದಿರುವಂಥದ್ದು ಗಟ್ಟಿ ಬರುತ್ತೆ. ಬಟ್ ಇದ್ರ ಮಧ್ಯೆ ಇದೆಲ್ಲ ಗೋಲ್ಡು, ಇದು ಬಂದು ಒರಿಜಿನಲ್ ಗೋಲ್ಡೆ, 916 ಅದು ಗೋಲ್ಡೆ. ಸೊ ಇದರಲ್ಲಿ 500 ಮಿಲಿ ಇದೆ ಅಷ್ಟೇ. ನೀವು ಇದಕ್ಕಿಂತನೂ ಇನ್ನೂ ಕಮ್ಮಿಲೂ ಮಾಡ್ಕೊಳ್ಬೋದು. ಇದರಲ್ಲಿ ಖಾಲಿ 500 ಮಿಲಿ ಇರೋದು. ಈ ಥರ ಪೀಸಸ್ 10 ಇದೆ ನೋಡಿ, 10 ಇದೆ. ಗೋಲ್ಡ್ ಪೀಸಸ್ ತೋರಿಸಿದ್ನಲ್ಲ ಆ ಥರ ಪೀಸಸ್ 10 ಇದೆ ನೋಡಿ. ಇಲ್ಲಿ 2, ಇಲ್ಲಿ 2, ಇಲ್ಲಿ 2 ಆ್ಯಂಡ್ ಫೈನಲಲ್ಲಿ ಇಲ್ಲಿ 2 ಇದೆ. ಬಟ್ ಇಲ್ಲಿ ಹೇಗೆ ಈ ರೀತಿ ಡಿಸೈನ್ ಕೊಟ್ಟಿದ್ದಾರಲ್ವಾ, ಇಲ್ಲಿ ಈ ರೀತಿ ಡಿಸೈನ್ ಕೊಟ್ಟಿದ್ದಾರೆ. ಬಟ್ ಎಂಡಿಂಗಲ್ಲಿ ಹೀಗೆ ಡಿಸೈನ್ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಈ ಮುತ್ತಿನ ಸರದಲ್ಲಿ ವಿಶೇಷವಾಗಿರುವಂಥದ್ದಂದರೆ ಪೆಂಡೆಂಟು. ಬನ್ನಿ ತೋರಿಸ್ತೇನೆ ನೋಡಿ, ಪೆಂಡೆಂಟ್ ಎಷ್ಟು ಸಕ್ಕತ್ತಾಗಿದೆ. ಇದು ಸ್ಟೋನ್ ಮೇಲೆ ಈ ಥರ ಗೋಲ್ಡ್ ವರ್ಕ್ ಮಾಡಿರೋದು, ಸ್ಟೋನ್ ಮೇಲೆ ಗೋಲ್ಡ್ ವರ್ಕ್ ಮಾಡಿರೋದು. ಈ ಸ್ಟೋನು ನಿಮಗೆ ಗೋಲ್ಡ್ ಅಂಗಡಿಲೇ ಸಿಗುತ್ತೆ. ಸೊ ಅವ್ರ ಹತ್ರ ಈ ಥರ ಪ್ಯಾಟರ್ನ್ ಅಂತ ಹೇಳಿದ್ರೆ ಅವ್ರು ಮಾಡ್ಕೊಡ್ತಾರೆ. ಆ್ಯಂಡ್ ಇನ್ನೊಂದೇನು ಹೇಳೋದಂದರೆ, ನೀವು ಇದೇ ಥರ ಪೆಂಡೆಂಟ್ ಇಡ್ಸ್ಬೇಕಂತನೂ ಇಲ್ಲ ಇದಕ್ಕೆ. ಸೊ ನಿಮಗೆ ಲಕ್ಷ್ಮಿ ಪೆಂಡೆಂಟ್ ಇಷ್ಟನೋ ಅಥವಾ ಬೇರೆ ಥರ ಗೋಲ್ಡಿಂದ ಪೆಂಡೆಂಟ್ ಬೇಕಂತಂದರೆ ಅದನ್ನೇ ನೀವು ಇಡ್ಸ್ಕೊಳ್ಬೋದು, ಆ ಪೆಂಡೆಂಟನ್ನೇ ಇಡ್ಸ್ಕೊಳ್ಬೋದು. ಆ್ಯಂಡ್ ಈ ಮುತ್ತಿನ ಸರಕ್ಕೆ ನೋಡಿ, ಪ್ಲೈನ್ ಖಾಲಿ ಮುತ್ತಿನ ಸರನ್ನೇ ನೀವು ಬೇಕಾದರೂ ಮಾಡ್ಕೊಳ್ಬೋದು. ಬಟ್ ಪ್ಲೈನ್ ಮುತ್ತಿದ್ರೆ ಬೋರ್ ಕಾಣುತ್ತೆ ಅಥವಾ ಬೋಳ ಕಾಣುತ್ತೆ ಅಂತ ಹೇಳಿ ಇಲ್ಲಿ ನಾನು ಈ ರೆಡ್ ಕಲರ್ ಮಣಿಯನ್ನು ಕೂರಿಸಿದ್ದೀನಿ. ಇದು ರೆಡ್ ಮಣಿ ಅಂದರೆ ಇದು ನಾರ್ಮಲ್ ಮಣಿ ಅಲ್ಲ, ಇದು ಹವಳ. ಇದು ಬಂದು ಒರಿಜಿನಲ್ ಹವಳ, ಇದು ಹವಳ, ಇದು ಬಂದು ಒರಿಜಿನಲ್ ಮುತ್ತು ಮತ್ತು ಹವಳನ್ನು ಮಿಕ್ಸ್ ಮಾಡಿ ಮಾಡಿರುವಂಥದ್ದು. ಬೇಕಾದ್ರೆ ನೀವು ಪ್ಲೈನಲ್ಲೇ ನನಗೆ ಹವಳ ಇಷ್ಟ ಇಲ್ಲಪ್ಪ ಅಥವಾ ನಮ್ಮ ರಾಶಿಗೆ ಹವಳ ಬರಲ್ಲ ಈ ಥರ ಎಲ್ಲ ಇರುತ್ತಲ್ಲ, ಅಂಥವ್ರು ಖಾಲಿ ಮುತ್ತನ್ನು ಮಾಡಿಸ್ಕೊಳ್ಬೋದು. ಮುತ್ತು ಯಾರಿಗೂ ಆಗಲ್ಲ ಅಂತಿಲ್ಲ, ಮುತ್ತು ಎಲ್ಲರೂ ಕೂಡ ಹಾಕ್ಕೊಳ್ಬೋದು. ಈ ಡಿಸೈನ್ ಹೇಗಿದೆ ಅಂತೇಳಿ ಸಖತ್ತಾಗಿದೆ ಡಿಸೈನು. ಇದು ನಾನು ವೇರ್ ಮಾಡಿ ಕೂಡ ತೋರಿಸ್ತೀನಿ. ಇದು ಖಾಲಿ ಸಾರಿಗಷ್ಟೇ ಅಲ್ಲದೆ ಡ್ರೆಸ್ಸಿಗೂ ಕೂಡ ಚೆನ್ನಾಗಿ ಕಾಣುತ್ತೆ. ಸಾಧಾರಣ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀರಾ ಹುಡುಗಿಯರು ಅಂತಂದರೆ ಅಂಥವ್ರು ಕೂಡ ಹಾಕೊಂಡು ಹೋಗ್ಬೋದು. ಅಂದರೆ ಸಲ್ವಾರು ಮತ್ತು ಗೌನ್ಗಳಿಗೆ ಕೂಡ ಇದು ಮ್ಯಾಚ್ ಆಗುತ್ತೆ. ಗೌನ್ ಅಂದರೆ ಟ್ರೆಡಿಷ್ನಲ್ ಆಗಿರುತ್ತಲ್ಲ, ಆ ಗೌನ್ಗಳಿಗೆ ಮ್ಯಾಚ್ ಆಗುತ್ತೆ ಇದು. ಆ್ಯಂಡ್ ಇದೆರಡು ಕಲರ್ ಕಾಂಬಿನೇಷನ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ. ಬರಿಗೆ ವೇರ್ ಮಾಡಿ ತೋರಿಸ್ಬೇಕು ಹೆಂಗೆ ಕಾಣುತ್ತೆ ಅಂತೇಳಿ ಆ್ಯಂಡ್ ಎಷ್ಟು ಉದ್ದ ಇದೆ ಅಂಥೇಳಿ. ನೋಡಿ, ಹಾಗೆ ಹಾಕೊಂಡಿದ್ದಕ್ಕೂ ಇದು ಸರ ಹಾಕಿದ ಮೇಲೆ ಬಂದಿದ್ದ ಗೆಟಪ್ಪು ಚೇಂಜ್ ಇದೆ ನೋಡಿ, ಹೇಗೆ ಕಾಣ್ತಾ ಇದೆ ಅಂತ. ಸೊ ಅದು ಆ್ಯಕ್ಚುಲಿ ನಾನು ಹೀಗೆ ಡ್ರೆಸ್ಸಲ್ಲಿ ತೋರಿಸ್ತಾ ಇದ್ದೀನಿ. ಬಟ್ ನೀವು ಫುಲ್ಲು ರೆಡಿಯಾಗಿ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ. ಇವಾಗ ಬಂಗಾರದ ರೇಟ್ ಕಮ್ಮಿ ಆಗಿದೆ, ಜೊತೆಗೆ ಇನ್ನು ಮುಂದೆ ಬರುವಂಥದ್ದು ಆಷಾಢದಲ್ಲಿ ಇನ್ನೂ ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ನಿಮಗೆ ಇದು ಬೆಸ್ಟ್ ಆಪರ್ಚುನಿಟಿ ಇದನ್ನು ಮಾಡಿಸ್ಕೊಳ್ಳೋದಕ್ಕೆ. ಸೊ ಇದು ಹೆಚ್ಚಿನಾಗಿ ರೆಡಿ ಸಿಗೋದು ತುಂಬ ಕಮ್ಮಿ, ಇದು ಮಾಡಿಸ್ಕೊಳ್ಳುವಂಥದ್ದು. ಸೊ ಜ್ಯುವೆಲ್ರಿ ಶಾಪಲ್ಲಿ ಈ ಪ್ಯಾಟರ್ನ್ ತೋರಿಸಿದ್ರೆ ಅವ್ರು ಮಾಡಿಕೊಡ್ತಾರೆ. ಇನ್ನೊಂದು ಈ ಜ್ಯುವೆಲ್ರಿ ವರ್ಕ್ ಮಾಡ್ತಾರಲ್ಲ ಅವ್ರ ಹತ್ರ, ಜ್ಯುವೆಲ್ರಿ ವರ್ಕ್ ಮಾಡೋ ಶಾಪಲ್ಲಿ ಹೋಗಿ ಕೇಳಿ, ಅವ್ರ ಹತ್ರ ಪ್ಯಾಟರ್ನ್ ತೋರಿಸಿದ್ರು ಅವ್ರು ಕೂಡ ಮಾಡಿಕೊಡ್ತಾರೆ. ಆ್ಯಂಡ್ ಇದೊಂದು ಸರ ಹಾಕೋದ್ರಿಂದ
ತುಂಬಾ ಗೆಟಪ್ ಕಾಣುತ್ತೆ ನಿಮಗೆ. ಸೊ ಒಂದೇ ಸರದಲ್ಲಿ ಒಳ್ಳೆ ಹೆವಿ ಲುಕ್ ಬರುತ್ತೆ. ಯಾವ ಮ್ಯಾರೇಜ್ ಫಂಕ್ಷನ್ ಇರಲಿ, ಸಿಂಪಲ್ ಫಂಕ್ಷನ್ ಇರಲಿ, ಅಥವಾ ಯಾವುದೇ ಒಂದು ಸಭೆ ಸಮಾರಂಭ ಇರಲಿ, ಸೊ ಯಾವುದಕ್ಕೆ ಕೂಡ ಅಂದರೆ ಸ್ಟೇಜ್ ಫಂಕ್ಷನ್ಸ್ ಇವೆಲ್ಲ ಯಾವುದಕ್ಕೆ ಕೂಡ ನೀವು ಹಾಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿದೆ ಇದು ಸರ. ಆ್ಯಂಡ್ ಸ್ಯಾರಿ ಮೇಲೆ ಮಾತ್ರ ಲುಕ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಟ್ರೆಡಿಷ್ನಲ್ಲು ಹೌದು ಈ ಸರ, ಫ್ಯಾನ್ಸಿಯಾಗೂ ಇದೆ. ಸೊ ಎರಡು ಥರದಲ್ಲೂ ಇದೆ. ಸೊ ಇನ್ನೊಂದು ಅದೇ ನಾನು ಹೇಳೋದಾದ್ರೆ, ಈಗ ಆಷಾಢ ನೆಕ್ಸ್ಟು ಕಮಿಂಗ್ ಆಷಾಢ ಆಗಿರೋದ್ರಿಂದ ಮತ್ತೆ ಚಿನ್ನದ ಬೆಲೆ ಇಳಿಕೆ ಆಗೋ ಚಾನ್ಸಸ್ ಇದೆ. ಸೊ ಅಂಥ ಟೈಮಲ್ಲಿ ನೀವು ಮಾಡಿಸ್ಕೊಳ್ಳೋದು ಒಳ್ಳೆಯದು. ಅಂದರೆ ಫ್ಯೂಚರಲ್ಲಿ ತುಂಬಾ ಜಾಸ್ತಿ ಆಗುತ್ತೆ ಚಿನ್ನದ ಬೆಲೆ. ಸೊ ಹಾಗಾಗಿ ಕಮ್ಮಿ ಇರುವಾಗ ಮಾಡ್ಕೊಂಡ್ರೆ ಒಳ್ಳೇದಲ್ವಾ. ಮತ್ತು ಈ ಸರ ಹೇಗಿದೆ ಅನ್ನೋದು ನನಗೆ ತಿಳಿಸಿ. ಆ್ಯಂಡ್ ಇದು ಕೇವಲ 10 ಗ್ರಾಮ್ ನೋಡಿ, ಈ ಥರ ಪೀಸ್ಗಳು ಕೂರಿಸ್ತಾರಲ್ಲ, ಇದು ಕೇವಲ 500 ಮಿಲಿ ಅಷ್ಟೇ. ಬಟ್ ಜಾಸ್ತಿ ಆಗಿರೋದು ಒಂದು ಪೆಂಡೆಂಟಿಗೆ. ಸೊ ಇದು ಸ್ಟೋನ್ ಪೆಂಡೆಂಟ್ ಆಗಿರೋದ್ರಿಂದ ಇದಕ್ಕೆ ಈ ಪೆಂಡೆಂಟಿಗೂ ಕೂಡ ಜಾಸ್ತಿ ಆಗಲಿಲ್ಲ. ಇದು ಸ್ವಲ್ಪ ಹೆವಿ ಆಗಿದೆ. ನಿಮಗೆ ಸ್ಟೋನ್ ಇಷ್ಟ ಇಲ್ಲ ಅಂತಿದ್ರೆ ನೀವು ಚಿನ್ನದ್ದೇ ಈ ಲಕ್ಷ್ಮಿ ಪೆಂಡೆಂಟು ಈ ಥರದ್ದೆಲ್ಲ ಮಾಡ್ಕೊಳ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತು ಹವಳ ಬೇಡ ಅಂತ ನಿಮ್ಗೆ ಅನಿಸಿದ್ರೆ ನೀವು ಖಾಲಿ ಮುತ್ತಲ್ಲೇ ಮಾಡ್ಕೊಳ್ಬೋದು, ಅದು ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಯಾವ ಸೀರೆ ಉಟ್ಟರು ಎಲ್ಲ ಸೀರೆಗೂ ಚೆನ್ನಾಗಿ ಕಾಣುತ್ತೆ. ಇದು ಯಾವ ಕಲರ್ ಸೀರೆಗೂ ಮ್ಯಾಚ್ ಆಗುತ್ತೆ. ಸೊ ವೈಟ್ ಸಾಧಾರಣ ಎಲ್ಲದಕ್ಕೂ ಮ್ಯಾಚ್ ಆಗುತ್ತಲ್ಲ, ಹಾಗಾಗಿ ಇದು ಒಂಥರ ವೈಟ್, ಅದೇ ಪ್ಯೂರ್ ವೈಟ್ ಅಲ್ಲ, ಇದು ಒಂಥರ ಕ್ರೀಮಿಶ್ ವೈಟ್ ಅಂತಾರಲ್ಲ ಅದು. ಸ್ಟೋನ್ ಬಂದು ನೋಡಿ, ಈ ಸ್ಟೋನ್ ಪ್ಲೈನ್ ಆಗಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂಥೇಳಿ ಸ್ಟೋನ್ ಮೇಲೆ ವರ್ಕ್ ಮಾಡಿರುವಂಥದ್ದು. ಇದು ನಾನು ನಿಮಗೆ ಕಂಪ್ಲೀಟ್ ವಿಡಿಯೋನ ನಾನು ನಿಮಗೆ ಬ್ಯಾಕ್ ಕ್ಯಾಮರಾದಲ್ಲಿ ತೋರಿಸ್ತೀನಿ. ಅದ್ರಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ತೋರಿಸ್ತೀನಿ. ಆ್ಯಂಡ್ ಲಾಸ್ಟ್ ವ್ಲಾಗಲ್ಲಿ ಕೇಳಿದರು, ಸೊ ಮೇಡಮ್ ಬಳೆ ಲಾಸ್ಟ್ ವ್ಲಾಗಲ್ಲಿ ನಾನು ಚಿನ್ನದ ಬಳೆ ತೋರಿಸಿದಾಗ ಮೇಡಮ್ ಎಲ್ಲಿ ಮಾಡಿಸಿದ್ದು ಅಂತ ಕೇಳಿದ್ರಿ. ಆ್ಯಂಡ್ ಎಷ್ಟಾಯಿತು ಅಂತ ಕೇಳಿದರೆ, ಸೊ ನಾನು ಮಾಡಿಸೋದು, ನಾನು ಯಾವುದೇ ರೀತಿ ಜ್ಯುವೆಲ್ರಿ ಶಾಪಿಗೆ ಹೋಗಿ ಮಾಡಿಸಲ್ಲ. ಯಾಕೆಂದರೆ ನನ್ನ ಹಸ್ಬೆಂಡು ಜ್ಯುವೆಲ್ರಿ ವರ್ಕೇ ಮಾಡೋದ್ರಿಂದ, ಸೊ ನನ್ನ ಹಸ್ಬೆಂಡೇ ಮಾಡ್ತಾರೆ. ಹಾಗಾಗಿ ನಮಗೆ ಮೇಕಿಂಗ್ ಚಾರ್ಜು ಅಥವಾ ವೇಸ್ಟೇಜು ಅಂತ ಹೇಳಿ ಜಾಸ್ತಿ ಇರೋದಿಲ್ಲ. ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ, ವೇಸ್ಟೇಜ್ ಇದ್ದರೂ ಸ್ವಲ್ಪ ಫಿನಿಶಿಂಗ್ ಕೊಡುವಾಗ ಮಾತ್ರ ಸ್ವಲ್ಪ ಇರುತ್ತಷ್ಟೆ. ಹಾಗಾಗಿ ನನಗೆ ಪರ್ಟಿಕ್ಯುಲರ್ ಇಷ್ಟೇ ಅಮೌಂಟು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಚಿನ್ನಗೆ ಎಷ್ಟಿದೆ ಅಂತ ಹೇಳ್ಬೋದು. ನನ್ನ ಹತ್ರ ಇರೋ ಯಾವುದೇ ಜ್ಯುವೆಲ್ರಿಲಿ ಎಷ್ಟು ಗೋಲ್ಡ್ ಇದೆ ಅಂತ ಹೇಳ್ಬೋದು. ಬಿಟ್ಟರೆ ಎಷ್ಟು ಅಮೌಂಟ್ ಆಯಿತು ಆ್ಯಂಡ್ ಎಲ್ಲಿ ಮಾಡಿಸಿದ್ದು ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ನನ್ನ ಹಸ್ಬೆಂಡ್ ಗೋಲ್ಡ್ ವರ್ಕ್ ಮಾಡೋದ್ರಿಂದ ಸೊ ಅವರೇ ಪ್ರತಿಯೊಂದನ್ನು ರೆಡಿ ಮಾಡ್ತಾರೆ. ಹಾಗೆ ಸೊ ಅದೇ ಥರ ನಿಮಗೂ ನೀವು ರೆಗ್ಯುಲರಾಗಿ ಇಂಥ ಒಬ್ಬರ ಹತ್ರ ಚಿನ್ನದ ವರ್ಕರ್ ಹತ್ರ ಮಾಡಿಸ್ತಿರೋದಾದರೆ ಅಂಥವ್ರ ಹತ್ರ ಹೋಗಿ ಕೇಳ್ಬೋದು. ನಿಯರೆಸ್ಟ್ ನೀವು ರೆಗ್ಯುಲರಾಗಿ ಮಾಡಿಸ್ಕೊಳ್ತೀರಲ್ಲ ಶಾಪು, ಅವರು ತೋರಿಸಿ ಇದು ಮಾಡ್ಬೋದು. ನಾನು ನಿಮಗೆ ಕಂಪ್ಲೀಟು ಮುತ್ತಿನ ಸರದ ಡಿಸೈನನ್ನು ನಾನು ನಿಮಗೆ ಬ್ಯಾಕ್ ಕ್ಯಾಮರಾದಲ್ಲಿ ತೋರಿಸ್ತೀನಿ. ಆ್ಯಂಡ್ ಲೆಂತ್ ಅಡ್ಜಸ್ಟ್ ಮಾಡ್ಕೊಳ್ಬೇಕಂತಿದೆ, ಅಂದರೆ ಲಾಂಗು ಶಾರ್ಟು ಈ ಥರ ಬೇಕಂತಿದೆ, ಈ ಥರ ರಿಂಗ್ಸ್ನ ಇಟ್ಕೊಳ್ಬೋದು. ನೋಡಿ, ಇದರಿಂದ ಶಾರ್ಟ್ ಕೂಡ ಮಾಡ್ಬೋದು, ಲಾಂಗ್ ಕೂಡ ಮಾಡ್ಬೋದು. ಈ ರಿಂಗ್ಸ್ 2 ಗ್ರಾಮ್ಸಲ್ಲೇನೋ ಇದೆ. ಸೊ ನಿಮಗೆ ಇಷ್ಟುದ್ದ ಬೇಡ ಅಂತ ಅನ್ಸಿದ್ರೆ ಬೇಕಾದ್ರೆ ಶಾರ್ಟ್ 2-3 ರಿಂಗ್ಸು ಬೇಕಾದರೆ ಇಟ್ಕೊಳ್ಬೋದು.
ಈ ಪೆಂಡೆಂಟಲ್ಲಿ ಟೋಟಲಾಗಿ 3 ಗ್ರಾಮ್ ಇದೆ. ಹಾಗೆಯೇ ಮೇಲ್ಗಡೆ ಸ್ವಲ್ಪ ಕಟ್ ಚಿನ್ನದ ಪೀಸ್ ವರ್ಕ್ ಇದೆ ನೋಡಿ, ಈ ಥರ ಪೀಸ್ ವರ್ಕ್ ಇದೆಯಲ್ಲ, ಇದು ಒಟ್ಟು ಟೋಟಲಾಗಿ 10 ಇದೆ. ಸೊ ಇದರಲ್ಲಿ ಒಂದೊಂದರಲ್ಲಿ 500 ಮಿಲಿ ಅಂದರೆ 10ಗೆ 5 ಗ್ರಾಮ್ಸ್ ಆಗುತ್ತೆ. ಓಕೆನಾ, 5 + 3 8 ಗ್ರಾಮ್ಸ್ ಆಯಿತು. ಜೊತೆಗೆ ಫೈನಲಲ್ಲಿ ರಿಂಗ್ ಚೈನ್ ಇದೆ ಅಲ್ಲ, ಶಾರ್ಟ್ ಮತ್ತು ಲಾಂಗ್ ಮಾಡಲಿಕ್ಕೆ, ಅದರಲ್ಲಿ 2 ಗ್ರಾಮ್ಸ್ ಇದೆ. ಅಲ್ಲಿಗೆ 10 ಗ್ರಾಮ್ಸ್ ಆಯಿತು. ಈ 500 ಮಿಲಿ ಏನು ಹೇಳಿದ್ದೀನಿ ನಾನು, ಅದನ್ನು ಇನ್ನೂ ಕಮ್ಮಿಯಲ್ಲಿ ಮಾಡ್ಕೊಳ್ಬೋದು. ಪೆಂಡೆಂಟು ಕೂಡ ಅಷ್ಟೇ, ಇನ್ನೂ ಕಮ್ಮಿಯಲ್ಲಿ ಮಾಡ್ಕೊಳ್ಬೋದು. ಪೆಂಡೆಂಟಲ್ಲಿ ಸ್ಟೋನ್ ಮಾತ್ರ ಇದ್ದು ಅಂದರೆ ಪ್ಲೈನಾಗಿ ಏನು ವರ್ಕ್ ಇಲ್ಲದಿದ್ದರೆ 8 ಗ್ರಾಮ್ ಒಳಗೇ ನಿಮಗೆ ಆಗುತ್ತೆ. ಸೊ ಪೆಂಡೆಂಟಲ್ಲಿ ಕೂಡ 3 ಗ್ರಾಮ್ ಬೇಕು ಅಂತಿಲ್ಲ. ಸೊ 8 ಗ್ರಾಮಲ್ಲಿ ಒಟ್ಟು ಟೋಟಲಾಗಿ ನೀವು 8 ಗ್ರಾಮ್ಸಲ್ಲಿ ಕೂಡ ಈ ಮುತ್ತಿನ ಸರನ್ನು ಮಾಡ್ಕೊಳ್ಬೋದು. ಬಟ್ ಈ ಮುತ್ತಿನ ಸರ 10 ಗ್ರಾಮ್ಸಲ್ಲಿದೆ. ಸೊ ಯಾಕೆಂದರೆ ಪೆಂಡೆಂಟಿಗೆ ಸ್ವಲ್ಪ ವರ್ಕ್ ಇದೆ ಜಾಸ್ತಿ, ಹಾಗಾಗಿ ಪ್ಲೈನಲ್ಲಾದರೆ ಕಮ್ಮಿಲಾಗುತ್ತೆ. ಫೈನಲಾಗಿ ಸರ ಈ ರೀತಿಯಾಗಿದೆ. ದಯವಿಟ್ಟು ತಪ್ಪದೆ ತಿಳಿಸಿ ಈ ಸರ ಹೇಗಿದೆ ಅಂತ, ನಿಮ್ಗೆ ಇಷ್ಟ ಆಯಿತಾ ಅಂತ ತಿಳಿಸಿ. ಹಾಗೆಯೇ ಈ ವಿಡಿಯೋ ಇಷ್ಟ ಇದೆ, ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆಯೇ ಮತ್ತಷ್ಟು ವಿಡಿಯೋಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.